ಪ್ರಮುಖವಾಗಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗಿರೋದು ಸಚಿವ ನಾಗೇಂದ್ರ ಅವರ ತಲೆದಂಡ. ಬಿಜೆಪಿ ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧದಿಂದ ರಾಜಭವನದ ತನಕ ಕಾಲ್ನಡಿಗೆಯ ಮೂಲಕ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ ಮಾಡಬೇಕು ಅಂತ ಮಾಡಿದ್ದಾರೆ. ಸಚಿವ ನಾಗೇಂದ್ರ ಅವರನ್ನ ಈ ಕೂಡಲೇ ವಜಾ ಮಾಡಬೇಕು ಅಂತ. ಮತ್ತೊಂದು ಕಡೆ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಎಂಟ್ರಿ ಆಗಿದೆ. ಹಾಗಾಗಿ ಸರ್ಕಾರವೇ ಸೂಚನೆ ಕೊಟ್ಟಿದೆ ಸಚಿವರಿಗೆ ರಾಜೀನಾಮೆ ಕೊಡಬೇಕು ಅಂತ. ಹಾಗಾಗಿ ರಾಜೀನಾಮೆ ಕೊಡ್ತಾರ, ಏನೆಲ್ಲ ಬೆಳವಣಿಗೆ ಆಗುತ್ತೆ ಆ ಕುರಿತ ಮಾಹಿತಿನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಗಮನಿಸೋಣ, ನಾಗೇಂದ್ರ ರಾಜೀನಾಮೆಯ ಹಿಂದೆ ಹಲವು ಸೀಕ್ರೆಟ್ಗಳಿದೆ ಅನ್ನುವಂತಹ ವಿಚಾರ. ರಿಪಬ್ಲಿಕ್ ಆಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ. ತನಿಖೆ ನಿಷ್ಪಕ್ಷಪಾತವಾಗಿ ಆಗುತ್ತೆ. ತನಿಖೆ ಆಗಬೇಕಂದ್ರೆ ರಾಜೀನಾಮೆ ಕೊಡಲೇಬೇಕು ಸಚಿವರು. ರಾಜೀನಾಮೆ ಅನಿವಾರ್ಯ, ಕಾರಣ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ ಸಚಿವ ನಾಗೇಂದ್ರ ಅನ್ನೋದು ಪ್ರಶ್ನೆ. ಪ್ರಕರಣದಲ್ಲಿ ಭಾಗಿಯಾಗಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಗೊತ್ತಿಲ್ಲ. ಸತ್ಯಾಸತ್ಯತೆ ಹೊರಗಡೆ ಬರಬೇಕಾದ್ರೆ ರಾಜೀನಾಮೆ ಕೊಡೋದು ಒಳ್ಳೆಯದು. ಎಸ್ಐಟಿ ಅಧಿಕಾರಿಗಳಿಂದ ಸರ್ಕಾರಕ್ಕೆ ಅಭಿಪ್ರಾಯ ಕೂಡ ಸಲ್ಲಿಕೆ ಆಗಿದೆ ಅಂತೆ. ಇದೇ ಕಾರಣಕ್ಕೆ ಸಚಿವರ ರಾಜೀನಾಮೆ ಪಡೆದುಕೊಳ್ಳಲಿದೆ ಸರ್ಕಾರ. ರಿಪಬ್ಲಿಕ್ ಆಡಾಗೆ ಉನ್ನತ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಅನಿವಾರ್ಯ ಪರಿಸ್ಥಿತಿಗೆ ಸರ್ಕಾರ ಸಿಲುಕಾಕಿಕೊಂಡಿದೆ. ಸ್ವತಃ ಎಸ್ಐಟಿ ಅಧಿಕಾರಿಗಳೇ ಹೇಳ್ಬಿಟ್ಟಿದ್ದಾರಂತೆ, ಇಲ್ಲ ಸಚಿವರ ರಾಜೀನಾಮೆ ಪಡೆಯೋದು ಒಳ್ಳೆಯದು, ಕಾರಣ ಅವರ ಭಾಗಿ ಭ್ರಷ್ಟಾಚಾರದಲ್ಲಿ ಇದೆಯಾ ಇಲ್ವಾ ಆ ಬಗ್ಗೆ ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು. ಹಲವಾರು ಬಾರಿ ಅವರು ತನಿಖೆಗೆ ಸಹಕಾರ ಕೊಡಬೇಕಾಗುತ್ತೆ, ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಮುಜುಗರ ಸರ್ಕಾರಕ್ಕೆ ಆಗೋದ್ರಿಂದ ರಾಜೀನಾಮೆ ಪಡೆಯೋದೇ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯ ಸರ್ಕಾರಕ್ಕೆ ಸಲ್ಲಿಕೆ ಆಗಿರೋದ್ರಿಂದ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರಂತೆ ರಾಜೀನಾಮೆ ಕೊಡಬೇಕು ಅಂತ. ಹಾಗಾಗಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆ ಇವತ್ತೇ ಸಲ್ಲಿಕೆ ಆಗುತ್ತಾ ಅನ್ನೋದು ಪ್ರಶ್ನೆ. ವಿಪಕ್ಷಗಳಿಗೆ ಸಹಜವಾಗಿ ಇದೇ ವಿಚಾರ ದೊಡ್ಡ ಮಟ್ಟದ ಅಸ್ತ್ರ ಆಗ್ಬಿಟ್ಟಿದೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿಧಾನಸೌಧದಿಂದ ರಾಜಭವನದ ತನಕ ಕೂಡ ಕಾಲ್ನಡಿಗೆಯ ಮೂಲಕ ಅವರು ಜಾಥಾ ಹೊರಟಿರುವ ದೃಶ್ಯವನ್ನು ಕೂಡ ಗಮನಿಸಿದ್ವಿ. ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಯಿತು. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆದಿಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಈ ಜಾಥಾದಲ್ಲಿ ಭಾಗಿಯಾಗಿದ್ರು. ದೊಡ್ಡ ಮಟ್ಟದ ಆಕ್ರೋಶ. ಯಾಕೆ ಸಚಿವರ ರಾಜೀನಾಮೆ ಪಡೆದುಕೊಳ್ತಾ ಇಲ್ಲ ಸರ್ಕಾರ, ಈ ಭ್ರಷ್ಟ ಸರ್ಕಾರ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದನ್ನ ಕೂಡ ಗಮನಿಸಿದ್ವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುನಿಲ್, ಈಗ ಸಚಿವರ ತಲೆದಂಡಕ್ಕೆ ಒಂದ್ ಕಡೆ ಆಗ್ರಹ ಹೆಚ್ಚಾಗ್ತಾ ಇದೆ, ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ ಅವರ ಭಾಗಿತ್ವ ಇದೆಯಾ ಇಲ್ವಾ ತನಿಖೆ ಆಗಬೇಕು, ಅದು ತನಿಖೆಗೆ ಸಹಕಾರ ಕೊಡಬೇಕು ಅಂದ್ರೆ ಸಚಿವರ ರಾಜೀನಾಮೆ ಅನಿವಾರ್ಯ ಅನ್ನುವಂತಹ ವಿಚಾರಗಳು ಅಧಿಕಾರಿಗಳಿಂದ ಪ್ರಸ್ತಾಪ ಆಗಿದೆ ಅನ್ನೋದು. ಸೊ ಸದ್ಯ ತನಿಖೆ ಯಾವ ರೀತಿಯ ಸಾಗುತ್ತೆ, ಈ ಕುರಿತು ಏನ್ ಮಾಹಿತಿ ಕೊಡ್ತಾ ಹೋಗ್ತೀರಿ ಸುನಿಲ್? ಶ್ರುತಿ, ವಾಲ್ಮೀಕಿ ನಿಗಮದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ SIT ಅಧಿಕಾರಿಗಳು ಕಳೆದ ಹಲವಾರು ದಿನಗಳಿಂದ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟು 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ SIT ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ವಿನೋಬನಗರ ಠಾಣೆಯಲ್ಲಿ ದಾಖಲಾಗಿರುವಂತಹ ಅಸ್ವಾಭಾವಿಕ ಮರಣ ಮತ್ತು ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಒಂದು ಪ್ರಕರಣ. ಸೊ ಇಲ್ಲಿ ಗಮನಿಸಬೇಕಾದ ಒಂದು ವಿಚಾರ ಅಂದರೆ, ಇಷ್ಟು ದಿನಗಳ ತನಿಖೆಯಲ್ಲಿ SIT ಅಧಿಕಾರಿಗಳು ಈಗಾಗಲೇ ಒಟ್ಟು 5 ಜನರನ್ನು ಬಂಧಿಸಿದ್ದಾರೆ. ಈ ಬಂಧಿತರಾಗಿರುವಂಥವ್ರಲ್ಲಿ 2 ನಾಗರಾಜ್ ಮತ್ತು ನಾಗೇಶ್ ಇಬ್ಬರು ಕೂಡ ಸಚಿವ ನಾಗೇಂದ್ರ ಅವರಿಗೆ ತುಂಬಾ ಆಪ್ತರು. ಅವರ ಇನ್ವಾಲ್ವ್ಮೆಂಟ್ ಈ ಕೇಸ್ನಲ್ಲಿ ಇದೆ ಅನ್ನುವಂಥದ್ದು ಖಚಿತ ಆಗಿರೋ ಒಂದು ಕಾರಣಕ್ಕೋಸ್ಕರನೇ ಅವ್ರನ್ನ ಅರೆಸ್ಟ್ ಮಾಡಲಾಗಿರುವಂಥದ್ದು. ಮತ್ತು ತನಿಖೆಯ ಮುಂದುವರಿದ ಭಾಗವಾಗಿ ಸಚಿವ ನಾಗೇಂದ್ರ ಅವರು ಇನ್ವಾಲ್ವ್ ಆಗಿರುವಂಥ ಚಾನ್ಸಸ್ ಇದೆ. ಆದರೆ ಈವರೆಗೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂಥ ದಾಖಲೆಗಳು ಸಿಕ್ಕಿಲ್ಲ. ಈಗ ತನಿಖೆ ಸರಿಯಾದ ರೀತಿಯಲ್ಲಿ ಮುಂದುವರಿಬೇಕು ಅಂತ ಹೇಳಿದರೆ ನಾಗೇಂದ್ರ ಅವರ ರಾಜೀನಾಮೆ ಪಡ್ಕೊಳ್ಳುವಂಥದ್ದು ಉತ್ತಮ ಅನ್ನುವಂಥದ್ದನ್ನು SITಯ ಹಿರಿಯ ಅಧಿಕಾರಿಗಳು ಈಗಾಗಲೇ ಸರ್ಕಾರಕ್ಕೆ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸರ್ಕಾರ ತನಿಖೆಗೆ ಸಂಬಂಧಪಟ್ಟಂಥ ಪ್ರಗತಿಯ ಬಗ್ಗೆ ಕಾಲಕಾಲಕ್ಕೆ ಮಾಹಿತಿಯನ್ನು ಪಡ್ಕೋತಾ ಇದೆ. ಅದರಲ್ಲಿ ಈಗ SIT ಅಧಿಕಾರಿಗಳು ತಿಳಿಸಿರುವಂಥದ್ದು, ತನಿಖೆ ಸರಿಯಾದ ರೀತಿಯಲ್ಲಿ ಸಾಗಬೇಕು ಅಂದರೆ ನಾಗೇಂದ್ರ ಅವರು ಸಚಿವ ಸ್ಥಾನದಲ್ಲೇ ಮುಂದುವರೆದರೆ ಆಗ ಅವ್ರನ್ನ ವಿಚಾರಣೆಗೊಳಪಡಿಸುವಂಥದ್ದು ಕಷ್ಟ ಆಗುತ್ತೆ. ನಾವೊಂದು ವೇಳೆ ಅವ್ರನ್ನ ವಶಕ್ಕೆ ಪಡ್ಕೊಂಡ್ರೆ ಅಥವಾ ವಿಚಾರಣೆಗೊಳಪಡಿಸಿದ್ರೆ ಅದು ಖಂಡಿತವಾಗಿಯೂ ಸರ್ಕಾರಕ್ಕೆ ಮುಜುಗರ ತರುವಂಥ ಒಂದು ಇಶ್ಯೂ ಆಗುತ್ತೆ. ಹಾಗಾಗಿ ತನಿಖೆ ಸರಿಯಾದ ರೀತಿಯಲ್ಲಿ ಸಾಗಬೇಕು ಅಂದರೆ ಅವರ ರಾಜೀನಾಮೆ ಪಡ್ಕೊಳ್ಳುವಂಥದ್ದು ಉತ್ತಮ ಅನ್ನುವಂಥದ್ದು ವಿಚಾರವನ್ನು SIT ಅಧಿಕಾರಿಗಳು ಸರ್ಕಾರಕ್ಕೆ ಈಗಾಗಲೇ ತಿಳಿಸಿದ್ದಾರೆ ಅನ್ನುವಂಥದ್ದು ಮಾಹಿತಿ SIT ಉನ್ನತ ಮೂಲಗಳಿಂದ ಸಿಕ್ಕಿರುವಂಥದ್ದು.
ಮತ್ತು ಈ ಒಂದು ಕಾರಣವನ್ನು ಸರ್ಕಾರ ಕೂಡ ತುಂಬಾ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಅವರ ರಾಜೀನಾಮೆ ಪಡೆಯೋದಕ್ಕೆ ಮುಂದಾಗಿದೆ ಅನ್ನುವಂಥದ್ದು ಸದ್ಯದ ಅಭಿಪ್ರಾಯ. ಓಕೆ ಸುನೀಲ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.